ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಡಾಕ್ಟರ್? ಸೊ ಥೈರಾಯ್ಡ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿರುವ ಒಂದು ದೊಡ್ಡ ನಿರ್ನಾಳ ಗ್ರಂಥಿ ಅಂತ ಹೇಳ್ಬೋದು. ಸೊ ಇದು T3, T4 ಹಾಗೆ TSH ಅಂತ ಹಾರ್ಮೋನ್ ಸೆಕ್ರೇಟ್ ಮಾಡುವಂಥದ್ದು. ಸೊ ಯಾವಾಗ ಈ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ ಅಥವಾ ವ್ಯತ್ಯಾಸ ಆಗುತ್ತೋ, ಸೊ ಹಲವಾರು ಒಂದು ಡಿಸಾರ್ಡರ್ಸ್ನ ನೋಡ್ತೀವಿ. ಸೊ ಹೆಚ್ಚಾಗಿ ನೋಡೋದಾದರೆ ಕ್ಲಿನಿಕಲಿ ಮೋಸ್ಟ್ ಲೈಕ್ ಕಾಮನ್ಲಿ ನೋಡೋದಾದರೆ ಹೆಚ್ಚಾಗಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಸೊ ಇನ್ನು ಗಾಯ್ಟ್ರ್ ಅಥವಾ ಗಳಗಂಡ ರೋಗವನ್ನು ನೋಡ್ಬೋದು. ಇನ್ ಸಮ್ ಕೇಸಸ್ ಥೈರಾಯ್ಡ್ ಕಂಡೀಷನ್ಸ್ ತುಂಬ ಅತಿರೇಕಕ್ಕೆ ಹೋದಾಗ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ಬೋದು ಅಥವಾ ಗ್ರೇವ್ಸ್ ಡಿಸೀಸ್ ಇರ್ಬೋದು. ಇನ್ನು ರೇರ್ ಕಂಡೀಷನ್ 10% ಆಫ್ ದಿ ಕೇಸಸಲ್ಲಿ ಥೈರಾಯ್ಡ್ ಕ್ಯಾನ್ಸರನ್ನು ಕೂಡ ನೋಡುವಂಥದ್ದು. ಸೊ ಹಲವಾರು ಕಾರಣಗಳಿಂದ ಈ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು. ಸೊ ಒತ್ತಡವಾದ ಜೀವನ ಶೈಲಿ ಕೂಡ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನವಡೇಸ್ ವಿ ಸಿ ಇನ್ ಲಾಟ್ ಆಫ್ ಲೈಕ್ ಯಂಗ್ ಲೇಡೀಸ್ ಆಲ್ಸೋ ಅಥವಾ ಸೊ ಫೀಮೇಲ್ಸಲ್ಲಿ ದೇ ಆರ್ ಮೋರ್ ಪ್ರೋನ್ ಟು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತಲೇ ಹೇಳ್ಬೋದು. ಸೊ ಹೆಚ್ಚಾಗಿ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ಅವರಲ್ಲಿ ಕೆಲವು ರೋಗಲಕ್ಷಣಗಳು ಕಾಣಿಸುತ್ತೆ. ಆ್ಯಂಡ್ ಅದರಿಂದ ಸಮ್ಟೈಮ್ಸ್ ಇಫ್ ಇಟ್ ಈಸ್ ನೆಗ್ಲೆಕ್ಟೆಡ್ ಇಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಮುಖ್ಯ ಲಕ್ಷಣಗಳೇನು ಅಂತ? ಸೊ ಥೈರಾಯ್ಡಲ್ಲಿ ಈಗ ಹಲವಾರು ರೀತಿಯ ಥೈರಾಯ್ಡ್ನ ನಾವು ನೋಡ್ಬೋದು. ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಇನ್ನು ಗಾಯ್ಟ್ರ್ ಅಥವಾ ಗಳಗಂಡ ರೋಗ ಅಂತ ಹೇಳ್ತೀವಿ. ಸೊ ಹಲವಾರು ಥೈರಾಯ್ಡ್ ಕಂಡೀಷನ್ಸ್ನ ನೋಡ್ತೀವಿ. ಅದರಲ್ಲೂ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದಾಗ ಸೊ ದೆರ್ ಈಸ್ ಎ ಅಂಡರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಅಂದರೆ ಅಗತ್ಯಕ್ಕೆ ಎಷ್ಟು ಹಾರ್ಮೋನ್ಸ್ ಬೇಕಾಗುತ್ತೆ ಅಷ್ಟು ಬಿಡುಗಡೆ ಆಗೋದಿಲ್ಲ. ಸೊ ಕಮ್ಮಿ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಸೊ ಇಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಸೊ ಅದರಲ್ಲಿ ಫೀಮೇಲ್ಸ್ ಆರ್ ಮೋರ್ ಪ್ರೋನ್ ಟು ಸೊ ಹೆಚ್ಚಾಗಿ ಫೀಮೇಲ್ಸಲ್ಲಿ ನೋಡ್ತೀವಿ. ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ಯೂಬರ್ಟಿ ಅಥವಾ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಟೈಮ್ ಚೇಂಜಸ್ ಇದ್ದಾಗ ನೋಡ್ಬೋದು. ಆರ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ನೋಡುವಂಥದ್ದು ಅಥವಾ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಕೂಡ ಈ ಥೈರಾಯ್ಡ್ ಸಮಸ್ಯೆನ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಥೈರಾಯ್ಡ್ ಸಮಸ್ಯೆಯಲ್ಲಿ ಯಾವೆಲ್ಲ ವಿಧಗಳಿದೆ ಅಂತ? ಸೊ ಟೈಪ್ಸ್ ಅಂತ ನೋಡಿದಾಗ ಸೊ ಮೊದಲನೇದಾಗಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದಾಗ ಸೊ ಅಂಡರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಸೊ ಅವರದಲ್ಲಿ ದೇಹದಲ್ಲಿ ಎಷ್ಟು ಬೇಕೋ ಅಷ್ಟು ಹಾರ್ಮೋನ್ಸ್ ಬಿಡುಗಡೆ ಆಗ್ತಿರೋದಿಲ್ಲ. ಸೊ ಕಮ್ಮಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಸೊ ಆಗ ಅವರಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ನ ತೊಗೊಳ್ತಿರ್ಬೋದು. ಸೊ ಇಟ್ ಕ್ಯಾನ್ ಬಿ ಇನ್ ದ ಸಿನ್ಸ್ ಚೈಲ್ಡ್ಹುಡ್ಡಿಂದ ಕೂಡ ಅವರು ಸಫರ್ ಆಗ್ತಿರ್ಬೋದು. ಸೊ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ತಗೊಳ್ತಾನೆ ಇರ್ತಾರೆ. ಸೊ ಸಪ್ಲಿಮೆಂಟ್ ತೊಗೊಂಡಾಗ ಸೊ ಇಟ್ ವಿಲ್ ಮೇಂಟೈನ್ ಇನ್ ದ ಬಾಡಿ ಅಂತ ಹೇಳ್ಬೋದು. ಹಾಗೆ ಹೈಪೋಥೈರಾಯ್ಡಿಸಮಲ್ಲಿ ಹೆಚ್ಚಾಗಿ ರೋಗಲಕ್ಷಣಗಳು ನೋಡೋದಾದರೆ ಆಲ್ ಆಫ್ ಎ ಸಡನ್ ವೆಯ್ಟ್ ಗೇನ್ ಆಗುವಂಥದ್ದು. ಆ್ಯಸ್ ಅವರಲ್ಲಿ ನಾರ್ಮಲ್ ಡಯಟ್ ಇದೆ ಅಥವಾ ಎಕ್ಸಸೈಸ್ ಇದೆ ಅಂದರೂ ಕೂಡ ಸಡನ್ನಾಗಿ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಹೇರ್ ಫಾಲ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ 80 to 100 ಸ್ಟ್ಯಾಂಡ್ಸ್ ಪರ್ ಡೇ ಇಸ್ ನಾರ್ಮಲ್. ಸೊ ಮೋರ್ ದೆನ್ ದಟ್ ಅವ್ರಿಗೆ ಬಂಚಸ್ ಹೇರ್ ಫಾಲ್ ಆಗ್ತಿದೆ ಆ್ಯಂಡ್ ಹೇರ್ ಲಾಸ್ ಆಗ್ತಿದೆ ಅಂತ ಹೇಳಿದಾಗ ಅದು ಕೂಡ ಥೈರಾಯ್ಡ್ನ ಲಕ್ಷಣ. ಸೊ ಇನ್ನು ಫೀಮೇಲ್ಸಲ್ಲಿ ಬಂದಾಗ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ನ ನೋಡ್ತೀವಿ. ಹೈಪೋಥೈರಾಯ್ಡಿಸಮ್ ಇದ್ದಾಗ ಅವ್ರಿಗೆ ಎಕ್ಸೆಸಿವ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಥವಾ ಎಕ್ಸೆಸ್ ಫ್ಲೋ ಆಗುವಂಥದ್ದು ಅಥವಾ ಕೆಲವರಲ್ಲಿ ಬರೀ ಸ್ಪಾಟಿಂಗ್ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಸೊ ಇರ್ರೆಗ್ಯುಲರ್ ಸೈಕಲ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಅದ್ರ ಜೊತೆ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಇಂಡೈಜೆಷನ್ ಪ್ರಾಬ್ಲಮ್ ಹೆಚ್ಚಾಗಿ ನಾವು ಥೈರಾಯ್ಡ್ ಸಮಸ್ಯೆಯಲ್ಲಿ ನೋಡುವಂಥದ್ದು. ಸೊ ಇದರಿಂದ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗ್ತಾ ಇರುತ್ತೆ. ಸೊ ಸ್ಟೂಲ್ಸ್ ಕ್ಲಿಯರ್ ಆಗ್ತಿರೋದಿಲ್ಲ ಆ್ಯಂಡ್ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಸೊ ಮಾನಸಿಕವಾಗಿ ಕೂಡ ಖಿನ್ನತೆ ಆಗುವಂಥದ್ದು ಆ್ಯಂಡ್ ಸೊ ಅವರ ಮೆಮೊರಿ ಪವರ್ ದಿವಸಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು ಹೈಪೋಥೈರಾಯ್ಡಿಸಮಲ್ಲಿ ಈ ಲಕ್ಷಣವನ್ನು ನೋಡೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ?
ಸೊ ಥೈರಾಯ್ಡ್ ಹೆಚ್ಚಾಗಿ ನಾವು ಫಿಮೇಲ್ಸಲ್ಲಿ ನೋಡ್ತೀವಿ ಕಂಪೇರ್ ಟು ಮೇಲ್ಸ್. ಆ್ಯಂಡ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್, ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ನೋಡ್ತೀವಿ. ಸೊ ನಾರ್ಮಲ್ ಆಗಿ ಲೈಕ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಇಟ್ ಈಸ್ ಅ ಗ್ರೋತ್ ಹಾರ್ಮೋನ್ ಅಂತಲೇ ಹೇಳ್ಬೋದು. ಸೊ ಮಗು ಗ್ರೋತ್ ಆಗಿರ್ಬೋದು ಅಥವಾ ಸೊ ಪ್ರೆಗ್ನೆನ್ಸಿ ಮೇಂಟೆನೆನ್ಸ್ಗೋಸ್ಕರ ಆಗಿರ್ಬೋದು ಥೈರಾಯ್ಡ್ ಹಾರ್ಮೋನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವಾಗ ಇದರಲ್ಲಿ ಡೆಫಿಷಿಯನ್ಸಿ ಆಗುತ್ತೋ ಅಥವಾ ಲೋ ಸೆಕ್ರೇಷನ್ ಆಗುವಂಥದ್ದು, ಸೊ ಅವ್ರಿಗೆ ಮಗು ಡೆವಲಪ್ಮೆಂಟ್ ಆಗೋದಿಲ್ಲ, ಹಾರ್ಟ್ ಬೀಟ್ ಬರೋದಿಲ್ಲ. ಸೊ ಇನ್ನು ಕೆಲವ್ರಿಗೆ ಲೈಕ್ ಅಬೋಷನ್ ಆಗುವಂಥದ್ದು, ಎಸ್ಪೆಷಲಿ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಹೈಪರ್ ಥೈರಾಯ್ಡಿಸಮ್. ಸೊ ಅವ್ರಿಗೆ ಸ್ಪಾಂಟೇನಿಯಸ್ ಅಥವಾ ರಿಪೀಟೆಡ್ ಅಬೋಷನ್ಸ್ನ ಕೂಡ ನೋಡ್ಬೋದು. ಆ್ಯಂಡ್ ಫಿಮೇಲ್ಸಲ್ಲಿ ಹೆಚ್ಚಾಗಿ ಪ್ರೋನ್ ಟು ಅಂತ ಹೇಳಿದಾಗ ಸೊ ಒಬೆಸಿಟಿ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಅಥವಾ ಲೀಡಿಂಗ್ ಕಾಸ್ ಫಾರ್ ಹೈಪೋಥೈರಾಯ್ಡಿಸಮ್ ಅಂತ. ಹೆಚ್ಚಾಗಿ ಅವರ ಒಂದು ದೇಹದ ತೂಕ ಆಗ್ತಿದ್ದಾಗ ಸೊ ಹಾರ್ಮೋನಲ್ ವ್ಯತ್ಯಾಸ ಶುರು ಆಗುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಹೈಪೋಥೈರಾಯ್ಡಿಸಮ್ ಅಥವಾ ಅರ್ಲಿ ಡಯಾಬಿಟಿಕ್ ಕಂಡೀಷನ್ ಆ್ಯಸ್ ವೆಲ್. ಆ್ಯಂಡ್ ಯಾವಾಗ ಅವ್ರಿಗೆ ಹಾರ್ಮೋನಲ್ ವ್ಯತ್ಯಾಸ ಆಗುತ್ತೋ ಸೊ ಥೈರಾಯ್ಡಲ್ಲಿ ಎಗ್ ಡೆವಲಪ್ಮೆಂಟ್ ಇರೋದಿಲ್ಲ, ಸೊ ಅಂಡಾಣು ಬೆಳವಣಿಗೆ ಆಗ್ತಿರೋದಿಲ್ಲ. ಸೊ ಅದರಿಂದ PCOD ಕೂಡ ಮೋರ್ ಚಾನ್ಸಸ್ ಲೈಕ್ಲಿ ಟು ಅಕರ್ ವಿತ್ ಹೈಪೋಥೈರಾಯ್ಡಿಸಮ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಏನು ನೀವು ಆಗಲೇ ಹೇಳಿದ್ರಿ ಪುರುಷರಲ್ಲೂ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ ಅಂತ. ಸೊ ಪುರುಷರಲ್ಲಿ ಕಂಡು ಬಂದರೆ ಅವರಿಗೂ ಕೂಡ ಕಾರಣಗಳು ಮತ್ತು ಲಕ್ಷಣಗಳು ಸೇಮ್ ಇರುತ್ತಾ ಮಹಿಳೆಯರ ಥರನೇ, ಹೇಗೆ ಅಂತ? ಸೊ ಇನ್ನು ಥೈರಾಯ್ಡು ಮೇಲ್ಸಲ್ಲಿ ನೋಡಿದಾಗ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ದ ಸಿಮ್ಟಮ್ಸ್ ವಿಲ್ ಬಿ ಸೇಮ್. ಒಂದು ಪೆಕ್ಯುಲರ್ ಫೀಚರ್ಸ್ ಅಂತ ನೋಡಿದಾಗ ಸೊ ಅವ್ರಿಗೆ ಐಬ್ರೋಸಲ್ಲಿ ಹೇರ್ ಲಾಸ್ ಆಗುವಂಥದ್ದು ಸೊ ಮೇಲ್ಸಲ್ಲಿ, ಆ್ಯಂಡ್ ಮೇಲ್ ಪ್ಯಾಟ್ರನ್ ಆಫ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಸೊ ಹೇರ್ ಫಾಲ್ ತುಂಬ ಜಾಸ್ತಿ ಆಗಿರುತ್ತೆ ಆ್ಯಂಡ್ ವೆಯ್ಟ್ ಗೇನ್ ಆಗ್ತಿರ್ಬೋದು ಅಥವಾ ಸಡನ್ನಾಗಿ ವೆಯ್ಟ್ ಲಾಸ್ ಆ್ಯಸ್ ಇನ್ ಕೇಸ್ ಆಫ್ ಹೈಪರ್ ಥೈರಾಯ್ಡಿಸಮಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಲಾಸ್ ಆಫ್ ಸೆಕ್ಷುವಲ್ ಲಿಬಿಡೋ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಲೈಕ್ ಆಲಿಗೋಸ್ಪರ್ಮಿಯಾ ಆಗುವಂಥದ್ದು, ಮೋರ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು ಅಥವಾ ಪ್ರಿಮ್ಯಾಚುರ್ ಎಜಾಕ್ಯುಲೇಷನ್ ಇರ್ಬೋದು. ಸೊ ದಟ್ ಕ್ಯಾನ್ ಲೀಡ್ ಟು ಸ್ಟೆರಿಲಿಟಿ ಆ್ಯಸ್ ವೆಲ್. ಸೊ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸಲ್ಲಿ ಇದು ಒಂದು ಬಂಜಿತನಕ್ಕೆ ಕೂಡ ಕಾರಣ ಆಗುವಂಥದ್ದು. ಸೊ ಅದರಿಂದ ಅವ್ರಿಗೆ ಸ್ಪರ್ಮ್ ಕೌಂಟ್ ಕರೆಕ್ಟಾಗಿ ಬರೋದಿಲ್ಲ, ಸೊ ಅಥವಾ ಲಾಸ್ ಆಫ್ ಸೆಕ್ಷುವಲ್ ಲಿಬಿಡೋ ಅಂತ ಹೇಳ್ತೀವಿ. ಸೊ ಹೀಗೆ ಹಲವಾರು ಸಿಮ್ಟಮ್ಸ್ನ ಮೇಲ್ಸಲ್ಲಿ ಕೂಡ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ತಾ ಇದೆ. ಸೊ ಈ ಸ್ಕೂಲ್ಗೆ ಹೋಗುವಂಥ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಲಕ್ಷಣಗಳೇನು ಅಂತ? ಸೊ ಹೆಚ್ಚಾಗಿ ನಾವು ಥೈರಾಯ್ಡ್ ಸಮಸ್ಯೆನ ಸೊ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೂಡ ನೋಡ್ತೀವಿ. ಆ್ಯಂಡ್ ನವ್ ಡೇಸ್ ವಿ ಸಿ ಇನ್ ಗರ್ಲ್ಸ್ ಆಲ್ಸೋ ಆ್ಯಂಡ್ ನ್ಯೂ ಬೋರ್ನ್ ಬೇಬೀಸಲ್ಲಿ ಕೂಡ ನೋಡ್ಬೋದು. ಸೊ ಅದನ್ನು ಕಂಜೆನೆಟಲ್ ಹೈಪೋಥೈರಾಯ್ಡಿಸಮ್ ಅಥವಾ ಕ್ರಿಟಿನಿಸಮ್ ಅಂತ ಹೇಳ್ಬೋದು. ಸೊ ಮಕ್ಕಳಲ್ಲಿ ಐಡೆಂಟಿಫೈ ಮಾಡೋದು ಕಷ್ಟ. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಕೆಲವು ಸಿಮ್ಟಮ್ಸ್ ಮಿಸ್ ಔಟ್ ಆಗುತ್ತೆ. ಆ್ಯಂಡ್ ಹೆಚ್ಚಾಗಿ ನೋಡೋದಾದರೆ ಈಗ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿರೋ ಮಗು ಸೊ ಯಾವುದೇ ರೀತಿ ಒಂದು ಬೇರೆಯವ್ರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ಸೊ ಒಬ್ಬರೇ ದೂರ ಉಳಿತಾ ಬರ್ತಾರೆ. ಆ್ಯಂಡ್ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇರುತ್ತೆ. ಆ್ಯಂಡ್ ಹೆಚ್ಚಾಗಿ ವೆಯ್ಟ್ ಗೇನ್ ಆಗುವಂಥದ್ದು. ಸೊ ಯಾವುದೇ ರೀತಿ ಲೈಕ್ ವರ್ಕ್ ಮಾಡೋದಕ್ಕಾಗಲಿ ಅಥವಾ ಯಾವುದೇ ಸ್ಪೋರ್ಟ್ಸ್ ಆಗಲಿ ಇಂಟ್ರೆಸ್ಟ್ ಇರೋದಿಲ್ಲ, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಡ್ರೌಸಿ ಫೀಲಿಂಗ್ ಅಥವಾ ಸೊ ಅವ್ರಿಗೆ ಇಡೀ ದಿವಸ ಮಲ್ಕೊಳ್ಬೇಕು, ಸೊ ಈ ಥರ ಆ್ಯಕ್ಟಿವ್ನೆಸ್ ಇರೋದಿಲ್ಲ. ಸೊ ಅದನ್ನು ಮಕ್ಕಳಲ್ಲಿ ಕಂಡು ಬರುವಂತಹ ಸಿಮ್ಟಮ್ಸ್. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಅಂತ ಹೇಳಿದಾಗ ಸೊ ಅಲ್ಲಿ ಟೆಸ್ಟ್ ಮಾಡುವಂಥದ್ದು ಉತ್ತಮ. ಸೊ ಕಂಜೆನೇಟಲ್ ಹೈಪೋಥೈರಾಯ್ಡಿಸಮ್ನಲ್ಲೂ ಕೂಡ ಲೈಕ್ ಮನೆಯಲ್ಲಿ ತಂದೆ ತಾಯಿಗಿದ್ದಾಗ ಅಥವಾ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಕಾಣಿಸ್ಕೊಂಡಾಗ ಇಫ್ ಇಟ್ ಈಸ್ ಅನ್ಕಂಟ್ರೋಲ್ಡ್ ಸೊ ಸಮ್ ಕೇಸಸಲ್ಲಿ ಮಕ್ಕಳಿಗೆ ಅರ್ಲಿಯಾಗಿ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚೋದಕ್ಕೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತ? ಸೊ T3, T4 ಹಾಗೆ TSH ಅಂತ ಹೇಳ್ತೀವಿ, ಥೈರಾಯ್ಡ್ ಪ್ರೊಫೈಲ್ ಅಂತ. ಸೊ T3 0.3 to 1.5 ಇರಬೇಕು, ಹಾಗೆ T4 4 to 12 ಆ್ಯಂಡ್ TSH 0.5 to 5.5. ಸೊ ಇದು ನಾರ್ಮಲ್ ರೇಂಜ್ ಅಂತ ಹೇಳ್ಬೋದು. ಸೊ ಯಾವಾಗ ಇದರಿಂದ ಲೋ ಆಗ್ಬೋದು ಅಥವಾ ಹೈ ಆಗ್ಬೋದು. ಸೊ ಓವರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳಿದಾಗ ಸೊ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಅಗತ್ಯಕ್ಕಿಂತ ಅವರ ದೇಹದಲ್ಲಿ ಹೆಚ್ಚಾಗಿ ಹಾರ್ಮೋನ್ಸ್ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ಇನ್ ಸಚ್ ಕೇಸಸ್ ಥೈರಾಯ್ಡ್ ಆ್ಯಂಟಿಬಾಡೀಸ್ ಕೂಡ ಪಾಸಿಟಿವ್ ಇರ್ಬೋದು, TGB ಅಥವಾ TPB ಆ್ಯಂಟಿಬಾಡೀಸ್. ಇನ್ ಸಮ್ ಕೇಸಸ್ ಕೆಲವ್ರಿಗೆ ಕುತ್ತಿಗೆ ಮುಂದೆ ತುಂಬ ಊತ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಸ್ವ್ಯಾಲೋ ಮಾಡೋಕ್ಕಾಗೋದಿಲ್ಲ, ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗುವಂಥದ್ದು, ಅವರ ವಾಯ್ಸಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಹಾರ್ಸ್ನೆಸ್ ಆಫ್ ದಿ ವಾಯ್ಸ್ ಅಂತ, ಗಡಸುತನ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಮೇಲ್ ಪ್ಯಾಟ್ರನ್ ಆಫ್ ಹೇರ್ ಗ್ರೋತ್ ಇನ್ ಫೀಮೇಲ್ಸ್ನ ನೋಟಿಸ್ ಮಾಡ್ಬೋದು. ಇದೆಲ್ಲ ಹಾರ್ಮೋನಲ್ ಚೇಂಜಸ್ಸಿಂದ ಕಾಣುವಂಥದ್ದು. ಸೊ ಇನ್ ಸಚ್ ಕೇಸಸ್ ಆ್ಯಂಟಿಬಾಡೀಸ್ ಟೆಸ್ಟ್ ಕೂಡ ಮಾಡುವಂಥದ್ದು. ಇಫ್ ರಿಕ್ವೈರ್ಡ್ UST ನೆಕ್ ಅಂತ ಹೇಳ್ತೀವಿ.
ಸೊ ಅದರಿಂದ ಅವ್ರಿಗೆ ಯೂನಿನೋಡ್ಯುಲರ್ ಗಾಯ್ಟ್ರ್ ಇದೆಯಾ, ಸಿಂಗಲ್ ನೋಡ್ಯೂಲ್ ಅಫೆಕ್ಷನ್ ಆಗಿರುವಂಥದ್ದು ಅಥವಾ ಮಲ್ಟಿಪಲ್ ನೋಡ್ಯೂಲ್ ಅಫೆಕ್ಷನ್ ಆಗಿರುವಂಥದ್ದು. ಸೊ ಯಾವ ಥರ ಗಾಯ್ಟ್ರ್ ಇದೆ ಅಂತ ನೋಟಿಸ್ ಮಾಡ್ಬೋದು. ಇಟ್ ವಿಲ್ ಬಿ ಟಾಕ್ಸಿಕ್ ಇರ್ಬೋದು ಅಥವಾ ಕೊಲೈಡಲ್ ಗಾಯ್ಟ್ರ್ ಇರ್ಬೋದು. ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಬಿ ಮೆನೈನ್ ಆ್ಯಂಡ್ ಇನ್ನು ಕೆಲವು ಕಂಡೀಷನ್ಸಲ್ಲಿ ಇಟ್ ಕ್ಯಾನ್ ಬಿ ಕ್ಯಾನ್ಸರಸ್ ಆಲ್ಸೋ. ಸೊ ಅದನ್ನು ರೂಲ್ ಔಟ್ ಮಾಡೋದಕ್ಕೆ FNAC ಕೂಡ ಮಾಡಿಸೋದು ಅಗತ್ಯ ಇರುತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆನ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗೋಕೆ ಒಂದು ಭಯ ಅನ್ನೋ ರೀತಿಲಿ. ಸೊ ಈ ಸಮಸ್ಯೆಗೆ ಸರಿಯಾದ ಟೈಮ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲೇ ಇದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಸೊ ಈಗ ಥೈರಾಯ್ಡ್ ಅಂತ ಹೇಳಿದಾಗ ಸೊ ದ ಹೋಲ್ ಬಾಡಿ ಕಂಟ್ರೋಲ್ ಮಾಡುವಂತಹ ಒಂದು ಹಾರ್ಮೋನ್ಸ್ ಬಿಡುಗಡೆ ಆಗುವ ಗ್ರಂಥಿ ಅಂತ ಹೇಳ್ಬೋದು. ಸೊ ಯಾವಾಗ ಇದರಲ್ಲಿ ವ್ಯತ್ಯಾಸ ಆಗುತ್ತೋ ಸೊ ಹಲವಾರು ಕಾಂಪ್ಲಿಕೇಶನ್ಸ್ನ ಲೀಡ್ ಮಾಡುತ್ತೆ. ಹೆಚ್ಚಾಗಿ ನೋಡೋದಾದರೆ ಜಾಯಿಂಟ್ ಪೇನ್ ಕೂಡ ಕಾಣಿಸುತ್ತೆ ಆ್ಯಂಡ್ ಅರ್ಲಿಯಾಗಿ ಓಸ್ಟಿಯೋ ಆರ್ಥ್ರೈಟಿಕ್ಸ್ ಚೇಂಜಸ್ ಅಂತ ಹೇಳ್ಬೋದು. ಸೊ ಮೂಳೆ ಬೇಗ ಸವೆತ ಆಗುವಂಥದ್ದು ಆ್ಯಂಡ್ ಸೊ ಅವಾಗ ಅವ್ರಿಗೆ ಬ್ಯಾಕ್ ಪೇನ್ ಬರುವಂಥದ್ದು ಅಥವಾ ಕೆಲವ್ರಿಗೆ ನೀ ಪೇನ್ ಬರುವಂಥದ್ದು ಸೊ ಅರ್ಲಿ ಏಜಲ್ಲೇ ನಾವು ನೋಡ್ತೀವಿ. ಇನ್ನು ಫೀಮೇಲ್ಸಲ್ಲಿ ನೋಡಿದಾಗ ಸೊ ಬಂಜೆತನಕ್ಕೆ ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಸೊ ಎಗ್ ಡೆವಲಪ್ಮೆಂಟ್ ಆಗೋದಿಲ್ಲ, ಅವರಲ್ಲಿ ಅಂಡಾಣು ಬೆಳವಣಿಗೆ ಆಗೋದಿಲ್ಲ. ಸೊ ದಟ್ ಕ್ಯಾನ್ ಇಂಟರ್ನ್ ಲೀಡ್ ಟು PCOD ಕಂಡೀಷನ್ಸ್ ಆ್ಯಂಡ್ ಅರ್ಲಿ ಡಯಾಬಿಟಿಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರ್ಬೋದು. ಸೊ ಇದರಿಂದ ಡಯಾಬಿಟಿಕ್ ಆಗ್ಬೋದು ಆ್ಯಂಡ್ ಸಮ್ ಕೇಸಸ್ ಕಾರ್ಡಿಯಾಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಕೂಡ ಇದು ಎಡೆ ಮಾಡಿಕೊಡ್ಬೋದು. ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಅಥವಾ ಆನ್ ಟೈಮ್ ಅವ್ರಿಗೆ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದಾಗ ಕಾಂಪ್ಲಿಕೇಶನ್ಸ್ಗೆ ಕೂಡ ಅದು ಲೀಡ್ ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮುಖ್ಯ ಕಾರಣ ಏನು ಅಂತ? ಸೊ ನವಡೇಸ್ ಡ್ಯೂ ಟು ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಒಬೆಸಿಟಿ ಈಸ್ ಒನ್ ಆಫ್ ದಿ ಮೇನ್ ಅಥವಾ ಲೀಡಿಂಗ್ ಕಾಸ್ ಅಂತ. ಹೆಚ್ಚಾಗಿ ಜಂಕ್ ಫುಡ್ ಕನ್ಸಂಪ್ಷನ್ ಇರ್ಬೋದು, ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಇರ್ಬೋದು ಆ್ಯಂಡ್ ರೆಡ್ ಮೀಟ್ ಕನ್ಸಂಪ್ಷನ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಸೊ ಇದು ಹ್ಯಾಬಿಟ್ಸ್ ಎಲ್ಲ ಇದ್ದಾಗ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಲ್ಲಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ. ಸೊ ಯಾವುದೇ ರೀತಿ ಎಕ್ಸಸೈಸ್ ಇಲ್ಲ ಅಥವಾ ವಾಕಿಂಗ್ ಇಲ್ಲ ಅಂತ ಹೇಳಿದಾಗ ಸೊ ಅವರಲ್ಲಿ ಕೂಡ ಹೈಪೋಥೈರಾಯ್ಡಿಸಮ್ನ ಹೆಚ್ಚಾಗಿ ನಾವು ನೋಡ್ಬೋದು ಅಥವಾ ಅರ್ಲಿ ಡಯಾಬಿಟಿಕ್ ಕಂಡೀಷನ್ಸ್ಗೆ ಅದು ಲೀಡ್ ಮಾಡುವಂಥದ್ದು. ಇನ್ ಸಮ್ ಕೇಸಸ್ ಫ್ಯಾಮಿಲಿ ಹಿಸ್ಟ್ರಿ ಆಲ್ಸೋ ಒನ್ ಆಫ್ ದಿ ಕಾಸ್. ಹೆಚ್ಚಾಗಿ ನಾವು ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಇರ್ಬೋದು ಅಥವಾ ಗ್ರೇವ್ಸ್ ಡಿಸೀಸ್ ಇರ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ 15 to 20% ಆಫ್ ದಿ ಕೇಸಸಲ್ಲಿ ಅನುವಂಶವಾಗಿ ಕೂಡ ಬರ್ಬೋದು. ಇನ್ ಸಮ್ ಕೇಸಸ್ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಸೆಲ್ಫ್ ಡಿಸ್ಟ್ರಕ್ಷನ್ ಆಗ್ತಾ ಹೋಗುತ್ತೆ. ಸೊ ಥೈರಾಯ್ಡ್ ಸೆಲ್ಸ್ ಎಲ್ಲ ಡಿಸ್ಟ್ರಕ್ಷನ್ ಆದಾಗ ಸೊ ಅವ್ರಿಗೆ ಹೈಪರ್ ಥೈರಾಯ್ಡಿಸಮ್ ಹೆಚ್ಚಾಗಿ ನೋಡ್ತೀವಿ ಅಥವಾ ಹೈಪೋಥೈರಾಯ್ಡಿಸಮ್ ಕೂಡ ನೋಡ್ಬೋದು. ಸೊ ವಿತೌಟ್ ಎನಿ ಕಾಸಸ್ ಅರ್ಲಿ ಸ್ಟೇಜಸಲ್ಲೇ ಕಾಣಿಸುತ್ತೆ. ಅದನ್ನು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಡ್ಯೂ ಟು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ? ಸೊ ಇನ್ನು ಟ್ರೀಟ್ಮೆಂಟ್ ಅಂದರೆ ಇಟ್ ಡಿಪೆಂಡ್ಸ್ ಅಂತ ಹೇಳ್ಬೋದು. ಬಿಕಾಸ್ ಕೆಲವರು ಚೈಲ್ಡ್ಹುಡ್ಡಿಂದ ಥೈರಾಯ್ಡ್ಗೆ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಸೊ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅವರ ಸಮಸ್ಯೆ ಜಾಸ್ತಿ ಆದರೆ ಡೋಸೇಜ್ ಜಾಸ್ತಿ ಆಗಿರುತ್ತೆ. ಸೊ ಇನ್ನು ಕೆಲವರಿಗೆ ಮೇಂಟೆನೆನ್ಸ್ ಡೋಸ್ ಅಂತ ಕೊಡ್ತಾ ಬಂದಿರ್ತಾರೆ. ಆ್ಯಂಡ್ ಇನ್ ಸಮ್ ಕಂಡೀಷನ್ಸ್ ಸೊ ಥೈರಾಯ್ಡ್ ಗ್ಲ್ಯಾಂಡ್ ಡಿಸ್ಟ್ರಕ್ಷನ್ ಕೂಡ ಆಗಿರುವಂಥದ್ದು ಲೈಕ್ ಗ್ರೇವ್ಸ್ ಡಿಸೀಸ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ರೇಡಿಯಾಕ್ಟಿವ್ ಅಯೋಡಿನ್ ಥೆರಪಿ ಕೂಡ ತೊಗೊಂಡಿರ್ಬೋದು. ಇನ್ ಸಮ್ ಕೇಸಸ್ ಕಂಪ್ಲೀಟ್ ಗ್ಲ್ಯಾಂಡ್ ರಿಮೂವಲ್ ಮಾಡಿ ಅವರು ಮೆಡಿಕೇಷನ್ಸ್ ಕೂಡ ತೊಗೊಳ್ತಿರ್ತಾರೆ. ಸೊ ಇನ್ ಸಚ್ ಕಂಡೀಷನ್ಸ್ ಕೆಲವರಿಗೆ ಸಿಮ್ಟಮ್ಸ್ ಹಾಗೆ ಪರ್ಸಿಸ್ಟ್ ಇದ್ದಾಗ ಸೊ ಅವರು ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಮಾಡ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕಾಸ್ ಆ್ಯಂಡ್ ಸೊ ಅವರ ಥೈರಾಯ್ಡ್ ಲೆವೆಲ್ ಎಷ್ಟಿದೆ ಆ್ಯಂಡ್ ಅವರಿಗೆ ಯಾವ ಸಿಸ್ಟಮ್ ಅಫೆಕ್ಷನ್ ಆಗಿರುವಂಥದ್ದು. ಸೊ ಕೆಲವರಿಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಅಲಾಂಗ್ ವಿತ್ ದ ಥೈರಾಯ್ಡ್ ದೆಲ್ ಬಿ ಸಫರಿಂಗ್ ಫ್ರಮ್ ಡಯಾಬಿಟಿಸ್ ಇರ್ಬೋದು ಅಥವಾ ಜಾಯಿಂಟ್ ಪೇನ್ ಇರ್ಬೋದು ಆ್ಯಂಡ್ ಕೊಲೆಸ್ಟ್ರಾಲ್ ಇರ್ಬೋದು. ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಾ ಇರ್ತಾರೆ. ಸೊ ಇನ್ ಸಚ್ ಕಂಡೀಷನ್ಸ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಈಸ್ ಆಲ್ಸೋ ಅಡ್ವೈಸಬಲ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಮಕ್ಕಳಾಗದೇ ಇರೋದಕ್ಕೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ಕಾರಣ ಆಗುತ್ತಾ, ಹೇಗೆ? ಸೊ 50 to 60% ಆಫ್ ದಿ ಕೇಸಲ್ಲಿ ಎಸ್ಪೆಷಲಿ ಇನ್ ಕೇಸ್ ಆಫ್ ಫೀಮೇಲ್ಸ್ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಸೊ ಅದರಿಂದ ಅವ್ರಿಗೆ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಯಾವಾಗ ಅಂಡಾಣು ಬೆಳವಣಿಗೆ ಆಗೋದಿಲ್ಲ ಸೊ ಇಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ PCOD ಪ್ರಾಬ್ಲಮ್ ಕೂಡ ಹೌದು. ಗರ್ಭಾಶಯದಲ್ಲಿ ನೀರಿನ ಗುಳ್ಳೆ ಆಗುವಂಥದ್ದು. ಸೊ ಅದರಿಂದ ಅವ್ರಿಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಒಂದು ಮೇನ್ ಕಾಸ್ ಆಗುತ್ತೆ.
ಆ್ಯಂಡ್ ಇನ್ ಸಮ್ ಕೇಸಸ್ ಮೇಲ್ಸಲ್ಲಿ ಕೂಡ ಸೊ ಅವ್ರಿಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗುವಂಥದ್ದು ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಪ್ರಿಮೆಚೂರ್ ಜಾಕ್ಯುಲೇಷನ್ ಇರ್ಬೋದು. ಸೊ ಹಾಗೆ ಮೇಲ್ಸಲ್ಲಿ ಕೂಡ ಪ್ರಾಬ್ಲಮ್ನ ನಾವು ನೋಡ್ಬೋದು. ಹಾಗಾಗಿ ಥೈರಾಯ್ಡ್ ಇದು ಕೂಡ ಒಂದು ಇನ್ಫರ್ಟಿಲಿಟಿಗೆ ಕಾರಣ ಆಗುವಂಥದ್ದು. ಸೊ ಅರ್ಲಿ ಸ್ಟೇಜಸಲ್ಲಿ ಅವ್ರಿಗೆ ಡಯಾಗ್ನೋಸ್ ಮಾಡಿದ್ದು ಆ್ಯಂಡ್ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದೆ ಆದಲ್ಲಿ ಸೊ ಸಚ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಹೇಗೆ? ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಕಂಡೀಷನ್ ಆಫ್ ದಿ ಥೈರಾಯ್ಡ್. ಸೊ ಅವ್ರಿಗೆ ಯಾವ ಕಂಡೀಷನ್ಸ್ ಇದೆ, ಈಗ ಮೋಸ್ಟ್ ಆಫ್ ದಿ ಕ್ಲಿನಿಕಲ್ ಕೇಸಸ್ ಅಂತ ನೋಡಿದಾಗ ಹೈಪೋ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಸೊ ಗಾಯ್ಟ್ರ್ ಇರ್ಬೋದು. ಸೊ ಈ ಥರ ಕಂಡೀಷನ್ಸ್ ವಿತ್ ಹೋಮಿಯೋಪತಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಸೊ ಅವ್ರಿಗೆ ಕ್ಯೂರ್ ಮಾಡುವಂಥದ್ದು. ಅಥವಾ ಅರ್ಲಿ ಥೈರಾಯ್ಡೈಟಿಸ್ ಆಗಿದೆ ಆ್ಯಂಡ್ ಬಾರ್ಡರ್ ಲೈನ್ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಸೊ ಇದೆಲ್ಲ ಕ್ಯೂರಬಲ್ ಅಂತ ಹೇಳ್ಬೋದು. ಇನ್ ಸಮ್ ಕಂಡೀಷನ್ಸ್ ಥೈರಾಯ್ಡ್ ಅತಿರೇಕಕ್ಕೆ ಹೋದಾಗ ಗ್ರೇವ್ಸ್ ಡಿಸೀಸ್ ಇರ್ಬೋದು, ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ಬೋದು. ಸೊ ಇನ್ ಸಚ್ ಕೇಸಸ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಇನ್ನು ಕೆಲವು ಕಂಡೀಷನ್ಸಲ್ಲಿ ಅದು ಥೈರಾಯ್ಡ್ ಕ್ಯಾನ್ಸರ್ಗೆ ಹೋಗಿರುತ್ತೆ. ಸೊ ಆ ಟೈಮಲ್ಲಿ ಸರ್ಜರಿ ಈಸ್ ಅಡ್ವೈಸಬಲ್. ಅವ್ರಿಗೆ ಪಾರ್ಷಿಯಲ್ ಅಥವಾ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ, ಅಗೇನ್ ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್ಸ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಬಹಳಷ್ಟು ಜನಕ್ಕೆ ಈ ಥೈರಾಯ್ಡ್ ಸಮಸ್ಯೆ ಇದ್ದರೆ ಈ ಕುತ್ತಿಗೆ ಭಾಗ ಊದ್ಕೊಂಡಿರುತ್ತೆ. ಸೊ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ನಾರ್ಮಲ್ ಆಗುತ್ತಾ ಹೇಗೆ? ಸೊ ಮೋಸ್ಟ್ ಆಫ್ ದಿ ಕಂಡೀಷನ್ಸಲ್ಲಿ ಅವ್ರಿಗೆ ಥೈರಾಯ್ಡೈಟಿಸ್ ಆಗಿರುತ್ತೆ, ಅಂದರೆ ಇನ್ಫೆಕ್ಷನ್ ಆಗಿರುವಂಥದ್ದು. ಸೊ ಪದೇ ಪದೇ ಇನ್ಫೆಕ್ಷನ್ ಆದಾಗ ಸ್ವೆಲ್ಲಿಂಗ್ ಕೂಡ ಬರ್ಬೋದು. ಸೊ ಅದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಗ್ರ್ಯಾಜುವಲ್ ಆಗಿ ಸ್ವೆಲ್ಲಿಂಗ್ ಕಮ್ಮಿ ಆಗ್ತಾ ಬರುತ್ತೆ. ಎಗೇನ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಗಾಯ್ಟರ್. ಕೆಲವ್ರಿಗೆ ಸಿಂಗಲ್ ನಾಯ್ಡಲ್ ಎನ್ಲಾರ್ಜ್ಮೆಂಟ್ ಇರುತ್ತೆ, ಇನ್ನು ಕೆಲವ್ರಿಗೆ ಮಲ್ಟಿಪಲ್ ನಾಡ್ಯೂಲ್ ಎನ್ಲಾರ್ಜ್ಮೆಂಟ್ ಇರುತ್ತೆ. ಸೊ ಎಗೇನ್ ಇಟ್ ಡಿಪೆಂಡ್ಸ್. ಕೆಲವ್ರಿಗೆ ಕೊಲಾಯ್ಡಲ್ ಇರುತ್ತೆ ಅಥವಾ ಟಾಕ್ಸಿಕ್ ಗಾಯ್ಟರ್, ನಾನ್ ಟಾಕ್ಸಿಕ್ ಗಾಯ್ಟರ್. ಸೊ ಯಾವ ಥರ ಕಂಡೀಷನ್ಸ್ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಕೂಡ ಬಂದಿರ್ಬೋದು. ಸೊ ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ ಸಮ್ ಕೇಸಸ್ ಅವ್ರಿಗೆ ಅರ್ಲಿ ಸ್ಟೇಜಸಲ್ಲೇ ಇದೆ ಅಂತ ಹೇಳಿದಾಗ ಸೊ ಅವರ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಕೂಡ ಇಟ್ ಕ್ಯಾನ್ ಬಿ ರಿವರ್ಸಿಬಲ್ ಇನ್ ದ ಅರ್ಲಿ ಸ್ಟೇಜ್. ಇನ್ ಸಮ್ ಕಂಡೀಷನ್ಸ್ ಅವ್ರಿಗೆ ಆಲ್ರೆಡಿ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಇದೆ, ಸೊ ಮಲ್ಟಿಪಲ್ ನೋಡ್ಯೂಲ್ಸ್ ಇಂಪ್ಯಾಕ್ಟ್ ಆಗಿದೆ. ಆ್ಯಂಡ್ ಅಗೇನ್ ಡಿಪೆಂಡ್ಸ್ ಅವ್ರಿಗೆ ಸ್ಕ್ಯಾನ್ ಮಾಡಿದ್ಮೇಲೆ ಸೊ ಯಾವ ಥರ ಟೈಪ್ ಆಫ್ ದಿ ಒಂದು ಗಾಯ್ಟರ್ ಇದೆ, ಇದು ಬಿನೈನ್ ಇರ್ಬೋದಾ. ಸೊ ಮ್ಯಾಲಿಗ್ನೆನ್ಸಿ ಅಂದರೆ ಕ್ಯಾನ್ಸರಸ್ ಕಂಡೀಷನ್ ಎಲ್ಲ ಇದ್ದಾಗ ಸೊ ಅವರಿಗೆ ಸರ್ಜರಿ ಅನ್ಅವಾಯ್ಡಬಲ್ ಆಗಿರುತ್ತೆ. ಇನ್ ಸಮ್ ಬಿನೈನ್ ಕಂಡೀಷನ್ಸ್ ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಸೊ ಅದು ಗ್ರ್ಯಾಜುವಲ್ ಆಗಿ ಸೈಜ್ ಕೂಡ ಕಮ್ಮಿ ಆಗ್ತಾ ಬರ್ಬೋದು. ಓಕೆ, ಇನ್ನು ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಂಡು ಈ ಸಮಸ್ಯೆ ಕ್ಯೂರ್ ಆದಮೇಲೂ ಕೂಡ ಮತ್ತೆ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಏನಾದ್ರು ಇರುತ್ತಾ? ಈ ರಿಅಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ? ಸೊ ರಿಅಕರೆನ್ಸ್ ರೇಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ದರ್ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಥೈರಾಯ್ಡ್ ಎಸ್ಪೆಷಲಿ ಹೈಪೋ ಇರ್ಬೋದು, ಹೈಪರ್ ಇರ್ಬೋದು. ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾರ್ಮಲ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರ ಜೊತೆಗೆ ರೆಗ್ಯುಲರ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು. ಆ್ಯಂಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಡಿಪ್ರೆಷನ್, ಆ್ಯಂಗ್ಸೈಟಿಯಿಂದ ಬಳಲ್ತಿದ್ದಾಗ ಸೊ ಅವ್ರಿಗೆ ಮೆಡಿಟೇಷನ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಅದರಲ್ಲೂ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಸೊ ಅವ್ರಿಗೆ ಹೆಚ್ಚಾಗಿ ಆ್ಯಂಗ್ಸೈಟಿ ನ್ಯೂರೋಸಿಸ್ ಇರುತ್ತೆ. ಆ್ಯಂಡ್ ಅವರ ಎದೆ ಬಡಿತ ಜಾಸ್ತಿ ಇರುತ್ತೆ, ಪಾಲ್ಪಿಟೇಷನ್ಸ್ ಇರ್ಬೋದು ಅಥವಾ ಪದೇ ಪದೇ ಲೂಸ್ ಟೂಲ್ಸ್ ಆಗುವಂಥದ್ದು, ಸಡನ್ನಾಗಿ ವೆಯ್ಟ್ ಲಾಸ್ ಆಗುವಂಥದ್ದು, ಇದನ್ನೆಲ್ಲ ನಾವು ಹೈಪರ್ ಥೈರಾಯ್ಡಿಸಮಲ್ಲಿ ನೋಡ್ತೀವಿ. ಸೊ ಇನ್ ಸಚ್ ಕಂಡೀಷನ್ಸ್ ಅವ್ರಿಗೆ ಒಂದು ರೆಗ್ಯುಲರ್ ಡಯಟ್ ಫಾಲೋ ಮಾಡೋದ್ರ ಜೊತೆ ಸೊ ಮೆಡಿಟೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ಬೋದು. ಸೊ ಇದೆಲ್ಲ ಹೆಚ್ಚಾಗಿ ಡಯಟಿಂದ ಇಂಪ್ಯಾಕ್ಟ್ ಆಗ್ಬೋದು. ಇನ್ ಸಚ್ ಕಂಡೀಷನ್ಸ್ ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು ಅಥವಾ ಬೆವರೇಜಸ್ ಲೈಕ್ ಕಾಫಿ ಇರ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಪೇಷಂಟ್ಸ್ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿಗೆ ಶಿಫ್ಟ್ ಆಗ್ಬೋದಾ? ಈ ಸಡನ್ ಶಿಫ್ಟಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಹೇಗೆ? ಸೊ ಈಗ ಥೈರಾಯ್ಡ್ ಕಂಡೀಷನ್ಸ್ನ ನಾವು ಮೋರ್ ದೆನ್ 10 to 15 ಇಯರ್ಸಿಂದ ನೋಡಿರ್ತೀವಿ. ಸೊ ಆಲ್ರೆಡಿ ಅವರು ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ, ಸಪ್ಲಿಮೆಂಟ್ ಮೆಡಿಸಿನ್ಸ್ನ ತೊಗೊಳ್ತಿರ್ತಾರೆ. ಆ್ಯಂಡ್ ಲೈಫ್ ಲಾಂಗ್ ತೊಗೊಳ್ಬೇಕು ಥೈರಾಯ್ಡ್ ಮೆಡಿಕೇಷನ್ಸ್ ಅಂತ ಕೂಡ ಅಂದ್ಕೊಂಡಿರುವಂಥವ್ರು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡ್ಬೋದು. ಸೊ ಅಗೇನ್ ಸಡನ್ಲಿ ವಿ ಕೆನಾಟ್ ಸ್ಟಾಪ್ ದ ಮೆಡಿಕೇಷನ್ಸ್. ಸೊ ಅವ್ರು ಆಲ್ರೆಡಿ ಏನು ಟ್ರೀಟ್ಮೆಂಟ್ ಮಾಡ್ಕೊಳ್ತಿದ್ದಾರೆ, ಸೊ ಅದ್ರ ಜೊತೆ ಹೋಮಿಯೋಪತಿ ಮೆಡಿಸಿನ್ಸ್ನ ಶುರು ಮಾಡುವಂಥದ್ದು. ಸೊ ಅವರ ಸಿಮ್ಟಮ್ಸ್ ಇರ್ಬೋದು ಆ್ಯಂಡ್ ಬ್ಲಡ್ ಟೆಸ್ಟಲ್ಲಿ ಕಂಪ್ಯಾರಿಸನ್ ಮಾಡುವಂಥದ್ದು. ಸೊ ಅವರ ಸಿಮ್ಟಮ್ಯಾಟಿಕಲಿ ಕೂಡ ಅವರು ಬೆಟರ್ ಇರಬೇಕಾಗತ್ತೆ. ಆ್ಯಂಡ್ ಬ್ಲಡ್ ಟೆಸ್ಟಲ್ಲಿ ಕೂಡ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಿದೆ ಅಂತ ಹೇಳಿದಾಗ ಕ್ರಮೇಣ ಅವರ ಡೋಸೇಜ್ನ ತಗ್ಗಿಸ್ತಾ ಬರುವಂಥದ್ದು. ಆ್ಯಂಡ್ ಗ್ರ್ಯಾಜುವಲಿ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಶಿಫ್ಟ್ ಮಾಡ್ಬೋದು. ಅಗೇನ್ ಇಟ್ ಡಿಪೆಂಡ್ಸ್ ಡ್ಯೂರೇಷನ್ ಆಫ್ ದಿ ಟ್ರೀಟ್ಮೆಂಟ್. ಕೆಲವ್ರಿಗೆ ಲಾಂಗ್ ಟರ್ಮ್ ಕೂಡ ಬೇಕಾಗ್ಬೋದು. ಎಸ್ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ ಲಾವಣ್ಯ ಅಂತ. ನಮಸ್ತೆ ಮಾ.
ನಮಸ್ತೆ ನಮಸ್ತೆ. ಹಾ ಮೇಡಮ್ ನಮಸ್ತೆ, ಲಾವಣ್ಯ ಅಂತ. ಹಾ, ಗೊತ್ತಾಯ್ತು. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ನಮಸ್ತೆ. ಹಾ ಮೇಡಮ್ ನಮಸ್ತೆ. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿಮ್ಮ. ಅದೇ ಥೈರಾಯ್ಡ್ ಸಮಸ್ಯೆ ಇದೆ ಮಗುಗೆ, ದಿನ ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ. ಹಾಂ, ಓಕೆ. ಅದಕ್ಕೆ ತಿಳ್ಕೊಳ್ಳೋಣ ಅಂತ ಅದ್ರ ಬಗ್ಗೆ. ಎಷ್ಟು ದಿವಸದಿಂದ ಕೊಡ್ತಿದ್ದೀರಾ ಮೆಡಿಸನ್ಸು? ಅವಳಿಗೆ ಒಂದು 3 years 4 years ಇತ್ತು. ಓಕೆ. ಅವಾಗಿಂದ ಟ್ರೀಟ್ಮೆಂಟ್ ತಗೊಂಡಿದ್ವಿ ಮೈಸೂರಲ್ಲೇನೆ. ಅವರು ದಿನ ಟ್ಯಾಬ್ಲೆಟ್ ಕೊಟ್ಟಿರ್ತಾ ಇದ್ವಿ, ಅದೇ ಮಾತ್ರ ತಗೋತಾ ಇದ್ದಾಳೆ. ಓಕೆ. ನೋಡಿ, ಮಾತ್ರೆ ನಿಲ್ಸಿದ್ರೆ ಹ್ಞೂ ಹೇಳಿಮ್ಮ. ಒಟ್ಟು ಅಂದರೆ 6 years ಇಲ್ಲ ಕೊಡ್ತಾ ಇದ್ದೀವಿ ಮೇಡಮ್. ಓಕೆ. ನೋಡಿ, ಇವಾಗ ನೀವು ಹೇಳ್ತಿರೋ ಪ್ರಕಾರ 3 to 4 ಇಯರ್ಸಿಂದ ಥೈರಾಯ್ಡ್ ಇದೆ ಆ್ಯಂಡ್ ಮೆಡಿಕೇಷನ್ಸ್ ಕೊಡ್ತಿದ್ದೀರಾ ಅಂತ. ಸೊ ನಿಮಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಟೇಕಿಂಗ್ ದ ಕಂಪ್ಲೀಟ್ ಕೇಸ್ ಸೊ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಆ್ಯಂಡ್ ಅದರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಕೂಡ ಆಗೋದಿಲ್ಲ. ಸೊ ಅಗೇನ್ ಡಿಪೆಂಡ್ಸ್ ಎಷ್ಟು ದಿವಸಗಳ ಕಾಲ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಮಾಡ್ಕೋಬೇಕು ಅದನ್ನೆಲ್ಲ ಅಡ್ವೈಸ್ ಮಾಡ್ತೀವಿ. ಸೊ ಒಂದ್ಸರಿ ನೀವು ಪ್ರೀವಿಯಸ್ ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಲಾವಣ್ಯ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಗುರು ಅಂತ ಮೇಡಮ್. ಎಸ್, ಗುರು ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಮೇಡಮ್ ನಮಸ್ತೆ, ಹೇಳಿ. ಈಗ ನಮ್ದು ಇದು ಚೆಕ್ ಮಾಡಿಸಿದೆ ಮೇಡಮ್ ಮೊನ್ನೆ ರೀಸೆಂಟ್ ಆಗಿ ಥೈರಾಯ್ಡ್ದು. ಓಕೆ. ಅದು 8 ಬಂದಿದೆ. ನಾನು ಟ್ಯಾಬ್ಲೆಟ್ಸ್ ಏನು ಕಂಟಿನ್ಯೂ ಯಾವ ತಗೊಂಡಿಲ್ಲ, ತೋರಿಸಿಲ್ಲ ಇಲ್ಲಿ. ಓಕೆ. ಅದಕ್ಕೆ ಏನು ಮಾಡೋದು ಅಂತ. ಸಿಂಪ್ಟಮ್ಸ್ ಏನಾದರೂ ಇದೆಯಾ ನಿಮಗೆ? ರೋಗ ಲಕ್ಷಣಗಳು ಏನಾದರೂ ಕಾಣಿಸ್ತಿದೆಯಾ? ಮೇಡಮ್ ಇದೆ, ಜಾಯಿಂಟ್ ಪೇನ್ಗಳು ಬರ್ತಿದ್ದವು. ಜಾಯಿಂಟ್ ಪೇನ್ ಬರುತ್ತೆ ಅಷ್ಟೇ. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಇದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಅಂದರೆ ಲೈಕ್ ಅಂಡರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ. ಸೊ ಇದರಿಂದ ನಿಮಗೆ ವೆಯ್ಟ್ ಗೇನ್ ಆಗ್ಬೋದು ಅಥವಾ ಜಾಯಿಂಟ್ ಪೇನ್ ಆಗ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ಬೋದು ಆ್ಯಂಡ್ ಅದ್ರ ಜೊತೆ ನಿಮಗೆ ಟಯರ್ಡ್ನೆಸ್ ಫೀಲ್ ಆಗ್ಬೋದು, ಹೇರ್ ಲಾಸ್ ಆಗ್ಬೋದು. ಇದೆಲ್ಲ ಹೈಪೋಥೈರಾಯ್ಡಿಸಮಿಂದ ಕಾಸ್ ಆಗುತ್ತೆ. ಆ್ಯಂಡ್ ಇನ್ನೂ ಟ್ರೀಟ್ಮೆಂಟ್ ಶುರು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸಿಂದ ಹೆಲ್ಪ್ ಆಗುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ನ ನೀವು ಶುರು ಮಾಡ್ಬೋದು. ಸೊ ಒಂದ್ಸರಿ ನೀವು ನಿಮ್ಮ ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಆಫ್ಟರ್ ದಟ್ ನಿಮಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಮಾಡಿ, ಕೇಸ್ ಅನಾಲಿಸಿಸ್ ಮಾಡಿ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಶುರು ಮಾಡುವಂಥದ್ದು. ಎಸ್, ಥ್ಯಾಂಕ್ ಯು. ಎಲ್ಲಿ ಇರುತ್ತೆ? ಎಲ್ಲಿಗೆ ಬರಬೇಕು ಅಂತ ಕೇಳ್ತಿದ್ದಾರೆ ಅಡ್ರೆಸ್? ನಿಮಗೆ ಡಿಸ್ಪ್ಲೇ ಮಾಡ್ತಾರೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಎಸ್, ಥ್ಯಾಂಕ್ ಯು ಗುರು ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.